ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ NTSC ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುವಂತಹ SSLC ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಏನಿದೆ. NTSC ಪರೀಕ್ಷೆಯನ್ನು ಬರೆಯೋದ್ರ ಮೂಲಕವಾಗಿ ಪ್ರತಿ ತಿಂಗಳು ಸ್ಕಾಲರ್ಶಿಪ್ಪನ್ನು ಪಡೆಯೋದ್ರ ಮೂಲಕ ಅವರ ಮುಂದಿನ ಹೈಯರ್ ಎಜುಕೇಷನನ್ನು ಪಡೀಲಿಕ್ಕೆ ಏನು ಅನುಕೂಲ ಆಗುತ್ತೆ. ಸೊ ಒಂದು NTSC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಗಣಿತ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು, ಗಣಿತ ಪ್ರಶ್ನೆಗಳು ಹೇಗೆ ಬರ್ತವೆ, ಅವುಗಳನ್ನು ಸುಲಭ ವಿಧಾನಗಳಲ್ಲಿ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಮಾಧ್ಯಮದಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಅಧ್ಯಯನಕ್ಕೋಸ್ಕರ ಹೆಲ್ಪ್ ಆಗಲಿ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವು ಮಾದರಿ ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಗಣಿತ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದನ್ನು ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಇದೇ ಫಸ್ಟ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಯಾವ ರೀತಿ ಕ್ವಶನ್ಸ್ ಬರ್ತವೆ ಅನ್ನೋದನ್ನು ನೋಡೋಣ. ಓಕೆ, ನೋಡಿ ಮಕ್ಕಳೇ, 31ನೇ ಪ್ರಶ್ನೆ ಏನು ಹೇಳುತ್ತೆ ಅಂತಂದರೆ, ಎ ಕೋನ್ ಆ್ಯಂಡ್ ಎ ಹೆಮಿಸ್ಪೇರ್ ಹ್ಯಾವ್ ಈಕ್ವಲ್ ಬೇಸಸ್ ಆ್ಯಂಡ್ ಈಕ್ವಲ್ ವಾಲ್ಯೂಮ್ಸ್. ದ ರೇಷಿಯೋ ಆಫ್ ಹೈಟ್ಸ್ ಆಫ್ ಕೋನ್ ಟು ಹೆಮಿಸ್ಪೇರ್ ಅಂತ ಹೇಳುತ್ತೆ. ಅಂದರೆ ಶಂಕು ಮತ್ತು ಅರ್ಧಗೋಳಗಳು ಸಮನಾದ ಪಾದ ಮತ್ತು ಸಮನಾದ ಘನಫಲಗಳನ್ನು ಹೊಂದಿವೆ. ಹಾಗಾದರೆ ಶಂಕು ಮತ್ತು ಅರ್ಧಗೋಳದ ಎತ್ತರಗಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಂಕು ಒಂದು, ಅರ್ಧಗೋಳ ಇನ್ನೊಂದು, ಹೆಮಿಸ್ಪೇರ್, ಎ ಕೋನ್ ಆ್ಯಂಡ್ ಆಲ್ಸೋ ಎ ಹೆಮಿಸ್ಪೇರ್ ಅಂತ ಇದೆ. ಇವೆರಡಕ್ಕೂ ಬೇಸ್ ಸೇಮ್ ಇದೆ, ಜೊತೆಗೆ ವಾಲ್ಯೂಮನ್ನು ಕೂಡ ಸೇಮ್ ಹೊಂದಿದ್ದಾವೆ. ಸೊ ಒಂದೇ ವಾಲ್ಯೂಮ್, ಒಂದೇ ಘನಫಲವನ್ನು ಹೊಂದಿರತಕ್ಕಂಥ ಕೋನ್ ಮತ್ತು ಹೆಮಿಸ್ಪೇರ್ನ ಮಧ್ಯೆ ಇರುವಂಥ ಹೈಟ್ನಲ್ಲಿ ಯಾವ ರೀತಿ ಅನುಪಾತ ಬರುತ್ತೆ, ಎತ್ತರದ ಅನುಪಾತವನ್ನು ನಿಮಗೆ ಕೇಳಿರ್ತಕ್ಕಂಥದ್ದು. ಸೊ ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಕೋನಿನ ವಾಲ್ಯೂಮ್ ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಫಾರ್ಮುಲಾ, ಹಾಗೆ ಹೆಮಿಸ್ಪೇರ್ನ ವಾಲ್ಯೂಮ್ ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಫಾರ್ಮುಲಾದ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಮಕ್ಕಳು. ಓಕೆನಾ? ಸೊ ಅದ್ರ ಪ್ರಕಾರವಾಗಿ ಇಲ್ಲಿ ಬಂದುಬಿಟ್ಟು ವಾಲ್ಯೂಮ್ ಆಫ್ ಕೋನ್ ಅಂದರೆ ಏನು, ಶಂಕುವಿನ ಘನಫಲವನ್ನು ಕಂಡುಹಿಡಲಿಕ್ಕೆ 1/3 πr² ಅನ್ನೋ ಫಾರ್ಮುಲಾ ಬಳಸ್ತೀವಿ. ಹಾಗೆ ವಾಲ್ಯೂಮ್ ಆಫ್ ಹೆಮಿಸ್ಪೇರ್ನ ಬಳಸಲಿಕ್ಕೆ 2/3 πr³ ಅನ್ನೋ ಫಾರ್ಮುಲಾವನ್ನು ಬಳಸ್ತೀವಿ. ಸೊ ಈ ಎರಡೂ ಫಾರ್ಮುಲಾಕ್ಕೆ ನಾವಿಲ್ಲಿ ಅಪ್ಲೈ ಮಾಡಿದರೆ ಅವ್ರು ಹೇಳೋ ಪ್ರಕಾರ ಇಲ್ಲಿ ಆ್ಯಕ್ಚುಲಿ 1/3 ಇದು 3 ಮತ್ತು 3 ಕ್ಯಾನ್ಸಲ್ ಆಗುತ್ತೆ, ಪೈ ಮತ್ತು ಪೈ ಕ್ಯಾನ್ಸಲ್ ಆಗುತ್ತೆ. ಓಕೆನಾ ಮಕ್ಕಳ? ಸೊ ಇಲ್ಲಿ ಏನಾಗುತ್ತೆ, ಆ್ಯಕ್ಚುಲಿ ನಿಮಗೆ r² ಇದೆ, ಇಲ್ಲಿ r³ ಇದೆ. ಸೊ ಎರಡು r² ಕ್ಯಾನ್ಸಲ್ ಆಗಿ ಇಲ್ಲಿ ಒಂದು r ಉಳಿಯುತ್ತೆ. ಇದರ ಅರ್ಥ ಏನಾಯ್ತು, ಇಲ್ಲಿ ಆ್ಯಕ್ಚುಲಿ ನಿಮಗೆ ಮೇಲ್ಗಡೆ ಉಳಿದಿರೋದು h ಡಿವೈಡೆಡ್ ಬೈ r/3 ಉಳಿದಿದೆ. ಸರಿ, r/2. ಓಕೆ, ನೋಡಿ ಇಲ್ಲಿ h ಡಿವೈಡೆಡ್ ಬೈ 2 ಇಂಟು r. ಓಕೆನಾ? ಅವ್ರು ಹೇಳ್ತಾರೆ ಏನು, ಎರಡು ಹೈಟ್ ಮತ್ತು ರೇಡಿಯಸ್ ಎರಡು ಸಮ ಅಂಥೇಳಿ. ಅದ್ರ ಪ್ರಕಾರವಾಗಿ ಈಗ ನೀವೇನಾದರೂ ಸಪೋಸ್ ಈ h ಮತ್ತು r ಕ್ಯಾನ್ಸಲ್ ಮಾಡಿದ್ರೆ ರೇಷಿಯೋ ಏನು ಬರುತ್ತೆ, 1/2 ಬರುತ್ತೆ. ಓಕೆನಾ? ರೇಷಿಯೋ ಏನು ಬರ್ತಾ ಇದೆ, 1/2 ಬರ್ತಾ ಇದೆ. ಸೊ ಇದ್ರ ಪ್ರಕಾರವಾಗಿ ನೀವು ಸುಲಭವಾಗಿ ಹೇಳ್ಬೋದು ಏನು, ರೇಷಿಯೋ ಕೋನ್ ಮತ್ತು ಇನ್ನೊಂದು ಯಾವುದು ಹೆಮಿಸ್ಪೇರ್ನ ರೇಷಿಯೋ, ಕೋನ್ ಟು ಹೆಮಿಸ್ಪೇರ್ನ ರೇಷಿಯೋ ಏನು ಬರ್ತಾ ಇದೆ, ಇಲ್ಲಿ 1:2 ಬರ್ತಾ ಇದೆ. ಕೋನಿನ ಹೆಮಿಸ್ಪೇರು ಕೋನಿನ ಹೈಟ್ ಎಷ್ಟಿರುತ್ತೋ ಅದರ ಕೋನಿನ ಹೈಟ್ ಎಷ್ಟು ಬರ್ತದೋ ಅದರ ಎರಡರಷ್ಟು, ಅದರ ಅರ್ಧದಷ್ಟು ಯಾವ್ದು ಬರುತ್ತೆ, ಹೆಮಿಸ್ಪೇರ್ನ ಹೈಟ್ ಬರುತ್ತೆ. ಹಾಗಾಗಿ ನಿಮಗೆ 1:2 ಕೋನ್ ಟು ಹೆಮಿಸ್ಪೇರ್ನ ರೇಷಿಯೋ ಬಂದು 1:2 ಅಂತೇಳಿ ನೀವು ಸುಲಭವಾಗಿ ಹೇಳ್ಬೋದು ಮಕ್ಕಳೇ. ಹಾಗಾಗಿ ಇಲ್ಲಿ ನಿಮಗೆ 1:2 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಈಗ. ಸೊ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ, ದ ಲಾರ್ಜೆಸ್ಟ್ ಸ್ಪೇರ್ ಈಸ್ carved out of a cube of side 7 centimeter. The volume of the sphere in cubic centimeter ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 7 ಸೆಂಟಿಮೀಟರ್ ಅಂಚು ಇರುವ ಘನದಿಂದ ಒಂದು ಅತ್ಯಂತ ದೊಡ್ಡ ಗೋಳವನ್ನು ರಚಿಸಲಾಗಿದೆ. ಹಾಗಾದರೆ ರಚಿಸಿದ ಗೋಳದ ಘನಫಲ ಎಷ್ಟಿರುತ್ತೆ ಅಂತ ಕೇಳಿದರು. ಸೊ 7 ಸೆಂಟಿಮೀಟರ್ ಅಂಚಿರುವ ಘನ ಅಂತ ಹೇಳಿದರೆ ಇಲ್ಲಿ ಆ್ಯಕ್ಚುಲಿ ಒಂದು ಅತ್ಯಂತ ದೊಡ್ಡ ಗೋಳವನ್ನು ರಚಿಸಲಾಗಿದೆ ಅಂತ ಹೇಳ್ತಾರೆ. ಈಗ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇದನ್ನು ನೋಡಿದರೆ ಇದು 7 ಸೆಂಟಿಮೀಟರ್ ಅಂಚನ್ನು ಹೊಂದಿದೆ ಅಂತ ಹೇಳಿದ್ರೆ, ಇದು 7 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರೆ, ಇಲ್ಲೊಂದು ಗೋಳವನ್ನು ತಯಾರು ಮಾಡಬೇಕಂದ್ರೆ ಈ ರೀತಿ ನೀವು ಗೋಳ ತಯಾರು ಮಾಡಬೇಕು ಅಂದಾಗ ಅದರ ರೇಡಿಯಸ್ ಏನಾಗಿರುತ್ತೆ, ಅರ್ಧ ಆಗಿರುತ್ತೆ. ಪ್ರತಿಯೊಂದು ಸ್ಕ್ವೇರ್ನ ಅಂಚಿನ ಅರ್ಧದಷ್ಟು ರೇಡಿಯಸ್ಗೆ ಸಮ ಇರುತ್ತೆ. ಹಾಗಾಗಿ ಎಡ್ಜ್ ಆಫ್ ಕ್ಯೂಬು ಡಯಾಮೀಟರ್ ಆಗಿರುತ್ತದು, ಸ್ಪೇರ್ನ ಡಯಾಮೀಟರ್ ಆಗಿರುತ್ತೆ. ಆಗ 7 ಸೆಂಟಿಮೀಟರ್ ಅವ್ರು ಕೊಟ್ಟಿರೋದ್ರಿಂದ ನಮಗೆ ರೇಡಿಯಸ್ ಬೇಕು ಅಂದಾಗ 7/2 ಸೆಂಟಿಮೀಟರ್ ತೊಗೊಳ್ತೀವಿ. ಸೊ 7/2 ಸೆಂಟಿಮೀಟರ್ನ ರೇಡಿಯಸ್ ಅಂತ ತೊಗೊಂಡು ಈಗ ನೀವೇನು ಕಂಡುಹಿಡಿಬೇಕು, ವಾಲ್ಯೂಮ್ ಆಫ್ ಸ್ಪೇರ್ ಅಂದರೆ ಗೋಳದ ಒಂದು ಘನಫಲವನ್ನು ಕಂಡುಹಿಡಿಬೇಕು. ಸೊ ಗೋಳದ ಘನಫಲ ಕಂಡುಹಿಡಲಿಕ್ಕೆ 4/3 πr³ ಅಂತ ಫಾರ್ಮುಲಾ ಬಳಸ್ತೀವಿ. ಸೊ ಈಗ ಇಲ್ಲಿ ಏನಾಗುತ್ತೆ ನಿಮಗೆ 4/3 ಇಂಟು ಪೈ ಅಂದರೆ ಏನು, 22/7. r ಅಂತ ಹೇಳಿದ್ರೆ ಏನಾಗುತ್ತೆ, ಇಲ್ಲಿ 7/2 ಹೋಲ್ ಕ್ಯೂಬ್ ಅಂತ ಇರೋದ್ರಿಂದ 7/2ನ 3 ಸರಿ ಬರ್ಕೊಳ್ರಿ ಈ ರೀತಿ.
ಓಕೆನಾ ಮಕ್ಕಳ? ಸೊ ಈಗ 2 ಒಂದ್ಲೆ 2 11ಲೆ 2 ಒಂದ್ಲೆ 2 ಎರಡ್ಲೆ ಈ ಎರಡು ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ನಿಮಗೆ ಟೋಟಲಿ ಇಲ್ಲಿ ಉಳಿಯೋದು ಏನು ಉಳಿಯುತ್ತೆ ಅಂತ ಹೇಳಿದ್ರೆ 7 × 7 × 7 × 11 ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ ಇಲ್ಲಿ 7 ಕ್ಯಾನ್ಸಲ್ ಮಾಡಿದ್ರೆ 11 × 7 × 7 ಡಿವೈಡೆಡ್ ಬೈ ಇಲ್ಲೇನಿದೆ 3 ಇದೆ. ಓಕೆನಾ? ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ ಏನು ಬರುತ್ತೆ ಅಂದರೆ 1793 ಡಿವೈಡೆಡ್ ಬೈ 10 ಬರುತ್ತೆ. ಎಷ್ಟು ಬರುತ್ತೆ? 1793 ಡಿವೈಡೆಡ್ ಬೈ 10. ಸೊ ಅದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿ 1795 ಡಿವೈಡೆಡ್ ಬೈ 10 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 1795 ಬೈ 10 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಏನು ಹೇಳುತ್ತೆ ಅಂತ ಹೇಳಿ. ಓಕೆ, ಇಲ್ಲಿ 33ನೇ ಪ್ರಶ್ನೆ ಹೇಳ್ತಾ ಇದೆ, ಇಫ್ TSA ಆ್ಯಂಡ್ ವಾಲ್ಯೂಮ್ ಆಫ್ ಸ್ಪೇರ್ ಆರ್ ಸೇಮ್ ದೆನ್ ಇಟ್ಸ್ ರೇಡಿಯಸ್ ಈಸ್. ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಸಮವಾಗಿದ್ದರೆ ಆಗ ಅದರ ತ್ರಿಜ್ಯವು ಅಂತ ಕೊಟ್ಟಿದ್ದಾರೆ. ಈಗ ಅವ್ರು ಹೇಳೋ ಪ್ರಕಾರ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪೇರ್ ಆ್ಯಂಡ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಅಂತ ತಗೊಳ್ಬೇಕು. ಅಂದರೆ ಇಲ್ಲಿ ನೋಡಿ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪೇರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪೇರ್ ಅವರೇ ಕೊಟ್ಟಿರೋ ಪ್ರಕಾರ. ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಲಿಕ್ಕೆ 4πr² ಫಾರ್ಮುಲಾ ಬಳಸ್ತೀವಿ. ದಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪೇರ್ ಕಂಡುಹಿಡಲಿಕ್ಕೆ 4/3πr³ ಅನ್ನೋ ಫಾರ್ಮುಲಾ ಬಳಸ್ತೀವಿ. ಸೊ ಈಗ ನೀವಿಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ಏನಾಗುತ್ತೆ, ಇಲ್ಲಿ ಅವ್ರು ಹೇಳೋ ಪ್ರಕಾರವಾಗಿ ಕೊಟ್ಟಿದ್ದಾರೆ, ಅವರು ಮೆಜರ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪೇರ್ 4πr² ಇದೆ, ಈ ಕಡೆ 4/3πr³ ಇದೆ. ಸೊ ಎರಡೂ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ 4 ಕ್ಯಾನ್ಸಲ್ ಆಗುತ್ತೆ, ಲೆಫ್ಟ್ ಸೈಡ್ ರೈಟ್ ಸೈಡ್ π ಕ್ಯಾನ್ಸಲ್ ಆಗುತ್ತೆ, ಲೆಫ್ಟ್ ಸೈಡಲ್ಲಿ r² ಇದೆ, ಈ ಕಡೆ r³ ಇದೆ, ಒಂದು r ಉಳಿತು ಇಲ್ಲಿ. ಸೊ ಇಲ್ಲಿ ಏನು ಉಳಿದಿದೆ, ಇಲ್ಲಿ 1 ಇದೆ, ಈ ಕಡೆ ಬಂದುಬಿಟ್ಟು r/3 ಇದೆ, 1 ರೈಟ್ ಸೈಡಲ್ಲಿ r/3 ಇದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ r ಈಸ್ ಈಕ್ವಲ್ ಟು ಏನು ಬರುತ್ತೆ ನಿಮಗೆ 3 × 1. ಸೊ ದಟ್ r ಈಸ್ ಈಕ್ವಲ್ ಟು 3 1s 3 ಬರ್ತಾ ಇದೆ. ರೇಡಿಯಸ್ನ ಒಂದು ಯೂನಿಟ್ ಏನು ಬರುತ್ತೆ, 3 ಯೂನಿಟ್ ಬರುತ್ತೆ. ಅದರ ಅರ್ಥ ಇಲ್ಲಿ 3 ಮಾನಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ 33ನೇ ಪ್ರಶ್ನೆಗೆ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಎ ಸ್ಪೇರ್ ಆಫ್ ರೇಡಿಯಸ್ 8 cm ಈಸ್ ಮೆಲ್ಟೆಡ್ ಆ್ಯಂಡ್ ರೀಕಾಸ್ಟ್ ಇನ್ ಟು ಎ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ 32 cm. ದ ರೇಡಿಯಸ್ ಆಫ್ ದ ಬೇಸ್ ಆಫ್ ದ ಕೋನ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ 8 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳವನ್ನು ಕರಗಿಸಿ ನಂತರ 32 ಸೆಂಟಿಮೀಟರ್ ಎತ್ತರವಿರುವ ನೇರ ಶಂಕುವನ್ನು ರಚಿಸಲಾಯಿತು. ಹಾಗಾದರೆ ರಚಿಸಿದ ಶಂಕುವಿನ ಪಾದದ ತ್ರಿಜ್ಯವೇನು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದಾಗ ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದರೆ ಅವ್ರು ಹೇಳಿರೋ ಪ್ರಕಾರವಾಗಿ ಏನು ಮಾಡಿದ್ದಾರೆ, ಸ್ಪೇರ್ನ ಕೋನ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು. ಹೌದಾ? ಏನಿತ್ತು, 8 ಸೆಂಟಿಮೀಟರ್ ಇರುವ ಸ್ಪೇರನ್ನು ಸರ್ಕ್ಯುಲರ್ ಕೋನ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಅಲ್ಲಿಗೆ ಸ್ಪೇರ್ನ ವಾಲ್ಯೂಮು ಕೋನಿನ ವಾಲ್ಯೂಮು ಸೇಮ್ ಆಯಿತು ಅಲ್ವಾ? ಗೋಳದ ಘನಫಲವು ಶಂಕುವಿನ ಘನಫಲಕ್ಕೆ ಸಮನಾಗಿರುತ್ತೆ. ಅದ್ರ ಪ್ರಕಾರ ನಾವಿಲ್ಲಿ ನೋಡಿ, ಇಲ್ಲಿ ಏನು ಹೇಳ್ತೀವಿ, ವಾಲ್ಯೂಮ್ ಆಫ್ ಸ್ಪೇರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್. ಅದ್ರ ಪ್ರಕಾರ ಗೋಳದ ಘನಫಲ ಇಸ್ ಈಕ್ವಲ್ ಟು ಶಂಕುವಿನ ಘನಫಲ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲೇನು ಹೇಳ್ಬೋದು ನೋಡಿ, ಇಲ್ಲಿ 3 ಕ್ಯಾನ್ಸಲ್ ಆಯ್ತಾ, π 2 ಕ್ಯಾನ್ಸಲ್ ಆಯ್ತಾ, ಇಲ್ಲೇನು ಉಳಿತು 4 ಇಂಟು ರೇಡಿಯಸ್ ಕೊಟ್ಟಿದ್ದಾರೆ, ಸ್ಪೇರ್ನ ರೇಡಿಯಸ್ ಎಷ್ಟಂತೆ 8 × 8 × 8 ಅಂತ ಆಗತ್ತದು. ಈ ಕಡೆ ಶಂಕುವಿನ ಹೈಟ್ ಕೊಟ್ಟಿದ್ದಾರೆ ಏನು 32 ಸೆಂಟಿಮೀಟರ್. ನೀವೇನು ಕಂಡುಹಿಡಬೇಕು, ರೇಡಿಯಸ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅದ್ರ ಪ್ರಕಾರ ಇಲ್ಲಿ ರೇಡಿಯಸ್ಸನ್ನು ಹಾಗೆ ಬರ್ಕೊಳ್ಳಿ, ಹೈಟ್ ಕೊಟ್ಟಿದ್ದಾರೆ 32. ಓಕೆನಾ? ಸೊ ಈಗ ನಿಮಗೆ ರೇಡಿಯಸ್ ಬೇಕು ಅಂದಾಗ 32 ಈ ಕಡೆ ತಗೊಂಡು ಬಂದರೆ 4 × 8 × 8 × 8 ಡಿವೈಡೆಡ್ ಬೈ 32 ದಟ್ ಈಸ್ ಈಕ್ವಲ್ ಟು r² ಆಗುತ್ತೆ. ಓಕೆನಾ ಮಕ್ಕಳ? ಸೊ ಈಗ ಇದನ್ನು ನೀವು ಹೇಗೆ ಸಿಂಪ್ಲಿಫೈ ಮಾಡ್ತೀರಿ, 4 1ಲೆ 4 8ಲೆ 4 1s 4 4 8s 32 8 ಕ್ಯಾನ್ಸಲ್ ಆಯಿತು. ಈಗ ಇಲ್ಲಿ 8 × 8 ಅಂತ ಇದೆಯಲ್ವಾ, 8² ಈಸ್ ಈಕ್ವಲ್ ಟು r² ಅಂತ ಬರ್ಕೊಳ್ಬೋದಾ ನಾವು? ಈಗ ಲೆಫ್ಟ್ ಸೈಡು ರೈಟ್ ಸೈಡ್ ಎರಡೂ ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ರೇಡಿಯಸ್ ಬಂದುಬಿಟ್ಟು ಎಷ್ಟು ಬರ್ತಾ ಇದೆ, 8 ಸೆಂಟಿಮೀಟರ್ ಬರ್ತಾ ಇದೆ. ಹಾಗಾಗಿ ಒಂದು ಏನು ಹೊಸದಾಗಿ ತಯಾರು ಮಾಡಿದಂಥ ಸರ್ಕ್ಯುಲರ್ ಕೋನ್ ಏನಿದೆ ಆ ಕೋನಿನ ರೇಡಿಯಸ್ ಬಂದುಬಿಟ್ಟು 8 ಸೆಂಟಿಮೀಟರ್ ಇರುತ್ತೆ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಏನು ಹೇಳುತ್ತೆ ಅಂಥೇಳಿ. ಓಕೆ, 35ನೇ ಪ್ರಶ್ನೆ ಹೇಳುತ್ತೆ, ದ ನಂಬರ್ ಆಫ್ ಲೆಡ್ ಬಾಲ್ಸ್ ಈಚ್ ಆಫ್ ರೇಡಿಯಸ್ 1 ಸೆಂಟಿಮೀಟರ್ ದಟ್ ಕ್ಯಾನ್ ಬಿ ಮೇಡ್ ಬೈ ಮೆಲ್ಟಿಂಗ್ ಎ ಸ್ಪೇರ್ ಹೂಸ್ ರೇಡಿಯಸ್ ಈಸ್ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹೂಸ್ ರೇಡಿಯಸ್ ಈಸ್ 8 ಸೆಂಟಿಮೀಟರ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ 8 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳವನ್ನು ಕರಗಿಸಿ 1 ಸೆಂಟಿಮೀಟರ್ ತ್ರಿಜ್ಯವಿರುವ ಸೀಸದ ಗೋಳಗಳಾಗಿ ಪರಿವರ್ತಿಸಲಾಗಿದೆ. ಆಗ ಉಂಟಾಗುವ ಗರಿಷ್ಠ ಸೀಸದ ಗೋಳಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ನೋಡಿ, ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ನಿಮಗೆ ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದರೆ ನೋಡಿ, ಇಲ್ಲಿ ಏನು ಮಾಡಬೇಕಾಗತ್ತೆ,
ಅಲ್ಲಿ ಕೊಟ್ಟಿರೋ ಪ್ರಕಾರ ಒಂದು ಗೋಳ ಇತ್ತು, ಆ ಗೋಳದ ಘನಫಲ ಯಾವುದಕ್ಕೆ ಸಮ ಆಗುತ್ತೆ ಹೇಳ್ರಿ? ಪ್ರತಿಯೊಂದು ಸೀಸದ ಚಿಕ್ಕ ಚಿಕ್ಕ ಗೋಳಗಳನ್ನು ತಯಾರು ಮಾಡಿದ್ರಲ್ಲ ಅಂತ ಎಲ್ಲ ಗೋಳಗಳ ಘನಫಲವನ್ನು ಕೂಡಿಸಿದ್ರೆ ಅದಕ್ಕೆ ಸಮ ಇರುತ್ತೆ. ಅಂದರೆ ಎಷ್ಟು ಗೋಳಗಳನ್ನು ತಯಾರು ಮಾಡಿದ್ದಾರೆ ಅನ್ನೋದನ್ನು ಕೊಟ್ಟಿಲ್ಲ, ಅವ್ರು ಗಿವನ್ ಕೊಡದೇ ಇರೋದ್ರಿಂದ ನಾವು ಅದನ್ನು ಎಕ್ಸ್ ಅಂತ ತಗೊಂಡಿದ್ದೀನಿ ಇಲ್ಲಿ. ಗೊತ್ತಾಯ್ತಲ್ವಾ? ಸೊ ಅಲ್ಲಿಗೆ ವಾಲ್ಯೂಮ್ ಆಫ್ ಸ್ಪೇರ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವಾಲ್ಯೂಮ್ ಆಫ್ ಸ್ಪೇರ್ ಅಂತ ತಗೊಳ್ಬೇಕು. ಇದು ಲಾರ್ಜರು ಮೊದಲಿಗಿದ್ದಿದ್ದು, ಆನಂತರ ಅದನ್ನು ಮೆಲ್ಟ್ ಮಾಡಿ ನಂತರದಲ್ಲಿ ಏನು ಮಾಡಿದ್ದಾರೆ, ಚಿಕ್ಕ ಚಿಕ್ಕ ಗೋಳಗಳನ್ನು ತಯಾರು ಮಾಡಿದಾರಲ್ಲ ಅದ್ರದ್ದಿದ್ದು. ಸೊ ಅದ್ರ ಪ್ರಕಾರ ಗೋಳದ ಘನಫಲ ಕಂಡುಹಿಡಲಿಕ್ಕೆ 4/3 πr³ ಅಂತ ಹೇಳ್ತೀವಿ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಅನ್ನೋದು ಇದೇನಿದು, ನಂಬರ್ ಆಫ್ ಸ್ಪೇರ್ಸು, ಎಷ್ಟು ಗೋಳಗಳನ್ನು ತಯಾರು ಮಾಡಿದ್ದಾರೆ ಅನ್ನೋದು ಕಂಡುಹಿಡಿಬೇಕು ನಾವೀಗ, ಇಂಟು 4/3 πr³. ಸೊ ಅದ್ರ ಪ್ರಕಾರ ಇಲ್ಲಿ ನೋಡಿದರೆ 4/3 4/3 ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ, ಪೈ ಮತ್ತು ಪೈ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಇದ್ರದ್ದು ರೇಡಿಯಸ್ ಬಂದುಬಿಟ್ಟು ಮೊದಲಿಗಿದ್ದಂತಹ ಸ್ಪೇರು, ಮೊದಲ ಗೋಳದ ಒಂದು ರೇಡಿಯಸ್ ಇದೇನು ಎಸ್, ಅದರ ಒಂದು ರೇಡಿಯಸ್ ಬಂದುಬಿಟ್ಟು ಎಷ್ಟಿರುತ್ತಪ್ಪ ಅಂತ ಕೊಟ್ಟಿದ್ದಾರೆ ಅವರು, 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದೇನಾಗುತ್ತೆ, 8³ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇಲ್ಲಿ ಮೆಲ್ಟ್ ಮಾಡಿದ ನಂತರ ತಯಾರು ಮಾಡಿರುವ ಪ್ರತಿಯೊಂದು ಗೋಳದ ರೇಡಿಯಸ್ ಎಷ್ಟಿರುತ್ತಂತೆ, 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ 1³ ಆಗುತ್ತೆ. ಅದು ಅಲ್ಲಿಗೆ ಏನಾಗುತ್ತೆ, 8³ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 1³ ಮಾಡಿದ್ರೆ ಎಕ್ಸೇ ಬರುತ್ತೆ. ಈಗ 8³ ಅಂದರೆ ಏನು ಬರುತ್ತೆ ಉತ್ತರ ನಿಮಗೆ ಇಲ್ಲಿ, 8 8 64, 64 ಇಂಟು 8 ಮಲ್ಟಿಪ್ಲೈ ಮಾಡಿದ್ರೆ 512 ಬರುತ್ತೆ. ಇದು ಆ ಒಂದು ದೊಡ್ಡದಾಗಿರುವಂಥ ಗೋಳದಿಂದ ಗೋಳವನ್ನು ಕರಗಿಸಿ ಚಿಕ್ಕ ಚಿಕ್ಕ ಗೋಳಗಳನ್ನು ಏನು ತಯಾರು ಮಾಡಿದ್ದೀವಿ, 1 ಸೆಂಟಿಮೀಟರ್ ರೇಡಿಯಸ್ ಹೊಂದಿರೋ ಗೋಳಗಳನ್ನು, ಅಂತಹ 512 ಗೋಳಗಳು ರಚನೆ ಆಗ್ತವೆ ಅಂತ ಅರ್ಥ ಇದು. ಓಕೆನಾ ಮಕ್ಕಳ? ಸೊ ಹಾಗಾಗಿ 512 ಅನ್ನೋದು 35ನೇ ಪ್ರಶ್ನೆಗೆ 4ನೇ ಆಪ್ಷನಲ್ಲಿ ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಈಗ. ಓಕೆ, ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ. ಅಂದರೆ ಸರ್ಫೇಸಸ್ಸು ಯಾವ್ಯಾವ ಸರ್ಫೇಸ್ ಅಂತ ಕೊಟ್ಟಿದ್ದಾರೆ, ಮತ್ತು ವಾಲ್ಯೂಮ್ ಅದರ ಒಂದು ಘನಫಲ ಕೊಟ್ಟಿದ್ದಾರೆ. ಇದು ಇಲ್ಲಿ ಕೊಟ್ಟಿರ್ತಕ್ಕಂಥ ತುಂಬ ಸಿಂಪಲ್ಲು, ಆಕೃತಿಗಳ ಘನಫಲದ ಸೂತ್ರಗಳಿದ್ದಾವೆ, ಸೂತ್ರಗಳನ್ನು ಮ್ಯಾಚ್ ಮಾಡಬೇಕಷ್ಟೇ ಕೆಲಸ ನಿಮ್ಮದು. ಸೊ ಇಲ್ಲಿ ಘನಫಲಗಳನ್ನು ಹೆಂಗೆ ಮ್ಯಾಚ್ ಮಾಡ್ತೀರಿ, ಕೋನ್ನ ಘನಫಲ ಕಂಡುಹಿಡಲಿಕ್ಕೆ 1/3 πr²h ಫಾರ್ಮುಲಾ ಬಳಸ್ತೀವಿ. ಸಿಲಿಂಡರ್ನ ಘನಫಲ ಕಂಡುಹಿಡಲಿಕ್ಕೆ πr²h ಫಾರ್ಮುಲಾ ಬಳಸ್ತೀವಿ. ಅಂದರೆ ಕೋನ್ ಇರೋ ಜಾಗದಲ್ಲಿ ಡಿ ಇರಬೇಕು. ಇಲ್ಲಿ ಆಪ್ಷನಲ್ಲಿ ಯಾವುದನ್ನು ಹುಡುಕಿದ್ರೆ ನೀವು ನೋಡಿ, ಇಲ್ಲಿ 3ನೇ ಆಪ್ಷನ್ ಇದೆ. ಸೊ 3ನೇ ಆಪ್ಷನ್ ಏನು ಹೇಳುತ್ತೆ, ಮೊದಲನೇದು ಡಿ, ಎರಡನೇದು ಸಿಲಿಂಡರು πr²h ಅಂದರೆ ಬಿ, ಮೂರನೇದು ಸ್ಪೇರ್ನ ಫಾರ್ಮುಲಾ ಬಂದುಬಿಟ್ಟು 4/3 πr³ ಎ, ಹಾಗೆಯೇ 4ನೇದು ಹೆಮಿಸ್ಪೇರ್ ಬಂದು 2/3 πr³ ಸಿ. ಓಕೆನಾ? ಹಾಗಾಗಿ ನಾವು ಸುಲಭವಾಗಿ ಹೇಳ್ಬೋದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಿಮಗೆ ಸೂತ್ರಗಳು ಗೊತ್ತಿದ್ರೆ ಸಾಕು, ಈ ಒಂದು ಪ್ರಶ್ನೆಗೆ ಸುಲಭವಾಗಿ ಆನ್ಸರ್ ಕಂಡುಹಿಡಿಬೋದು. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಈಗ. ಓಕೆ, 37ನೇ ಪ್ರಶ್ನೆ ಹೇಳುತ್ತೆ, ಎ ಕೋನ್ ಈಸ್ ಕಟ್ ಇನ್ ಟು 2 parts ಬೈ ಎ ಹಾರಿಜಾಂಟಲ್ ಪ್ಲೇನ್ ಪಾಸಿಂಗ್ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ದ ಆಕ್ಸಿಸ್. ದ ರೇಷಿಯೋ ಆಫ್ ದ ವಾಲ್ಯೂಮ್ಸ್ ಆಫ್ ದ ಅಪ್ಪರ್ ಪಾರ್ಟ್ ಆ್ಯಂಡ್ ಗಿವನ್ ಕೋನ್ ಅಂತ ಕೊಟ್ಟಿದ್ದಾರೆ. ಒಂದು ಶಂಕುವನ್ನು ಪಾದಕ್ಕೆ ಸಮಾಂತರವಾಗಿ ಸರಿಯಾಗಿ ಅಕ್ಷದ ಮಧ್ಯದಲ್ಲಿ ಕತ್ತರಿಸಲಾಗಿದೆ. ಆಗ ಆಕೃತಿಯ ಮೇಲ್ಭಾಗ ಹಾಗೂ ದತ್ತ ಶಂಕುವಿನ ಘನಫಲಗಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು ಏನು ಮಾಡಿದ್ದಾರೆ ಅವರು ಅಂತ ಹೇಳಿದರೆ, ಇದು ಒಂದು ಕೋನ್ ಅಂತ ಇದೆ, ಶಂಕು ಇದೆಯಲ್ಲ, ಅದನ್ನು ಏನು ಮಾಡಿದ್ದಾರೆ, ಸಮಭಾಗವಾಗಿ ಕಟ್ ಮಾಡಿದ್ದಾರೆ. ಮೇಲ್ಗಡೆ ಹೈಟ್ ಎಷ್ಟಿದೆಯೋ ಕೆಳಗಡೆನೂ ಅಷ್ಟೇ ಹೈಟ್ ಇರೋ ರೀತಿಯಲ್ಲಿ ಈ ಬೇಸ್ಗೆ ಸಮಾಂತರವಾಗಿ ಕಟ್ ಮಾಡಿದ್ದಾರೆ. ಆಗ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, ಹೈಟು ಫಸ್ಟಿಗೆ ಹೆಚ್ಚಿತ್ತು, ದೊಡ್ಡ ಕೋನಿನ ಹೈಟ್ ಬಂದುಬಿಟ್ಟು ಹೆಚ್ಚು, ಇನ್ನೊಂದು ಚಿಕ್ಕದು ಕೋನ್ ಫಾರ್ಮೇಷನ್ ಆಯ್ತಲ್ಲ, ಅದ್ರದ್ದು ಏನಾಗುತ್ತೆ, ಇದ್ರದ್ದು h/2 ಆಗುತ್ತೆ, ಹೈಟು ಅರ್ಧದಷ್ಟು ಆಗುತ್ತೆ. ಓಕೆನಾ? ಸೊ ಅರ್ಧದಷ್ಟು ಹೈಟನ್ನು ಹೊಂದಿರತಕ್ಕಂಥದ್ದು ಈ ಒಂದು ದೊಡ್ಡದೊಂದಿತ್ತು ಫಸ್ಟಿಂದು ವಾಲ್ಯೂಮ್ ಆಫ್ ಕೋನು, ಆ ನಂತರದಲ್ಲಿ ಅದನ್ನು ಕಟ್ ಮಾಡಿದ ಮೇಲೆ ಮೇಲ್ಗಡೆ ಚಿಕ್ಕದೊಂದು ಕೋನ್ ಫಾರ್ಮೇಷನ್ ಆಯಿತು. ಸೊ ಅದ್ರದ್ದು ಏನಾಗುತ್ತೆ, h/2 ಆಗುತ್ತೆ ಹೈಟು. ದೊಡ್ಡ ಕೋನಿನ ಹೈಟು ಹೆಚ್ಚಾದರೆ ಸಣ್ಣ ಕೋನಿನ ಹೈಟು h/2 ಆಗುತ್ತೆ. ಸೊ ಇದ್ರ ಪ್ರಕಾರವಾಗಿ ನಿಮಗೆ ಅವ್ರು ಕೇಳಿರೋದು ಏನಂತ ಹೇಳಿದರೆ, ರೇಷಿಯೋ ಕೇಳಿದ್ದಾರೆ, ಅಪ್ಪರ್ ಪಾರ್ಟು ಮತ್ತು ಇನ್ನೊಂದು ಮೊದಲಿಗಿದ್ದಂಥ ಕೋನ್ ಇವೆರಡರ ಮಧ್ಯೆ ಇರುವಂಥ ರೇಷಿಯೋ ಏನು ಅಂತೇಳಿ. ಸೊ ಇದ್ರ ಪ್ರಕಾರ ನಾವು ರೇಷಿಯೋ ಕಂಡುಹಿಡಿಬೇಕಾದಾಗ ವಾಲ್ಯೂಮ್ ಆಫ್ ಸ್ಮಾಲರ್ ಕೋನ್ ಬೈ ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು, ಇಲ್ಲಿ ವಾಲ್ಯೂಮ್ ಆಫ್ ಸ್ಮಾಲರ್ ಕೋನು 1/3 πr²h, ಇದು ಕೂಡ 1/3 πr²h. ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, ದೊಡ್ಡ ಸರ್ಕಲ್ನ ರೇಡಿಯಸ್ಸನ್ನು ನೋಡಿದರೆ, ದೊಡ್ಡ ಒಂದು ಕೋನ್ ಈ ಬೇಸ್ ಇದೆಯಲ್ಲ, ಇಲ್ಲಿ ಬೇಸ್ ಏನಿದೆ, ಈ ಬೇಸ್ನ ರೇಡಿಯಸ್ r ಅಂತಿದ್ರೆ ಇದರ ರೇಡಿಯಸ್ ಏನಾಗುತ್ತೆ ಅವಾಗ ಇದರ ಅರ್ಧದಷ್ಟು ಇರುತ್ತೆ. ಅಥವಾ ನೀವು ಇದನ್ನು r ಅಂತ ತಗೊಂಡ್ರೆ ಇದರ ಈ ಒಂದು ರೇಡಿಯಸ್ ಏನಿದೆ, ಈ ರೇಡಿಯಸ್ನ 2ರಷ್ಟು ಕೆಳಗಡೆ ದೊಡ್ಡ ಒಂದು ಕೋನಿನ ರೇಡಿಯಸ್ ಇರುತ್ತೆ. ಹಾಗಾಗಿ ಇದನ್ನು 2r ಅಂತ ತಗೊಂಡ್ರೆ ಇದನ್ನು r ಅಂತ ತಗೊಳ್ತೀರ. ಗೊತ್ತಾಯ್ತಲ್ಲ, ಇದು 2r ಆದರೆ ಇದು r. ಆಗ 1/3 πr² ಇಂಟು ಹೆಚ್ಚಿನ ಜಾಗದಲ್ಲಿ ಸ್ಮಾಲರ್ ಕೋನಿನ ಹೈಟನ್ನು h/2 ಅಂತ ತಗೊಳ್ತೀವಿ. ಹಾಗೆಯೇ
ಲಾರ್ಜರ್ ಕೋನ್ಗೆ ಬಂದಾಗ 1/3 ಪೈ ಇಂಟು ಆರ್ ಸ್ಕ್ವೇರ್ ಬದಲಾಗಿ ಏನು ತೊಗೊಳ್ಬೇಕು, ಈಗ ನೀವು 2r ತೊಗೊಳ್ಬೇಕು. ಹಾಗಾಗಿ 2r ಹೋಲ್ ಸ್ಕ್ವೇರ್ ಇಂಟು ಹೈಟು ಹೆಚ್ಚು ಸೇಮ್, ಓಕೆನಾ, ಹೆಚ್ಚಿರುತ್ತೆ. ಸೊ ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ 1/3 ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ, ಪೈ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲಿ ಏನು ಉಳಿಯುತ್ತೆ ನೋಡಿ, ಇಲ್ಲಿ ಆರ್ ಸ್ಕ್ವೇರ್ ಇಂಟು ಹೆಚ್ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಇಲ್ಲೇನು ಉಳಿತು 2 ಇಂಟು 2 ಇದ್ದಿದ್ದು ಆರ್ ಸ್ಕ್ವೇರ್, 2ನ ಮಲ್ಟಿಪ್ಲೈ ಮಾಡಿದ್ರೆ 4 ಆಗುತ್ತೆ. ಆರ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಸ್ಕ್ವೇರ್, 4r ಸ್ಕ್ವೇರ್ ಇಂಟು ಹೆಚ್, 4r ಸ್ಕ್ವೇರ್ ಇಂಟು ಹೆಚ್ ಉಳಿತು. ಸೊ ಈಗ ನೀವು ಆರ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ಆರ್ ಸ್ಕ್ವೇರ್ ಎರಡನ್ನೂ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತು ಇಲ್ಲಿ, ಹೆಚ್ ಡಿವೈಡೆಡ್ ಬೈ 2 ಇಂಟು 1/4 ಇಂಟು ಹೆಚ್ಚು, ಓಕೆನಾ, 1/4 ಇಂಟು ಹೆಚ್ಚು. ಸೊ ಆಗ ನೀವೇನು ಮಾಡ್ಬೋದು, ಇಲ್ಲಿ ಹೆಚ್ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 1 1s 1 ಡಿವೈಡೆಡ್ ಬೈ 2 4s 8 ಏನು ಬಂತು ರೇಷಿಯೋ ನಿಮಗೆ ಇಲ್ಲಿ 1:8 ಬರ್ತಾ ಇದೆ. 1:8 ರೇಷಿಯೋನ ಹೊಂದಿರತಕ್ಕಂಥದ್ದನ್ನು ನೋಡಿದರೆ ಸೊ ಇಲ್ಲಿ ನಿಮಗೆ ಬಂದುಬಿಟ್ಟು 3ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ 37ನೇ ಪ್ರಶ್ನೆಗೆ. ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ 38ನೇ ಪ್ರಶ್ನೆಯನ್ನು ನೋಡೋಣ. The median of the observations 46, 64, 87, 41, 58, 77, 35, 90, 55, 92, 33 after replacing 92/99 and 41/43 is ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಇಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಕೊಟ್ಟು ಈ ಸಂಖ್ಯೆಗಳಲ್ಲಿ 92ಅನ್ನು 99 ಎಂದು ಹಾಗೂ 41ಅನ್ನು 43 ಎಂದು ಬದಲಾಯಿಸಿದಾಗ ಬರುವ ಸಂಖ್ಯೆಗಳ ಮಧ್ಯಾಂಕವು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೆಂಗೆ ಕಂಡುಹಿಡಿಬಹುದು ಅಂತ ಹೇಳಿದರೆ, ಈಗ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಬರ್ಕೊಂಡ್ರೆ ನೋಡಿ, ಇಲ್ಲಿ ಸಂಖ್ಯೆಗಳನ್ನು ನಾವು ಆಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಈ ಸಂಖ್ಯೆಗಳಲ್ಲಿ 41ರ ಬದಲಾಗಿ 43 ಬರ್ಕೊಳ್ಬೇಕು, 92ರ ಬದಲಾಗಿ 99 ಬರ್ಕೊಂಡ್ರೆ ಇದರ ಮಧ್ಯಾಂಕ ಏನು ಬರುತ್ತೆ ಅಂತ ಪ್ರಶ್ನೆ. ಈ ಮಧ್ಯಾಂಕವನ್ನು ಕಂಡುಹಿಡಿಬೇಕು ಅಥವಾ ಅಂದರೆ ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ ಇಲ್ಲಿ ಮೀಡಿಯನ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಮೀಡಿಯನ್ ಹೇಗೆ ಕಂಡುಹಿಡಿತೀವಿ, ನಾವು ಸಾಮಾನ್ಯವಾಗಿ ಇರುವ ಎಲ್ಲ ಸಂಖ್ಯೆಗಳನ್ನು ಆರ್ಡರಾಗಿ ಬರ್ಕೊಂತೀವಿ, ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಬರಿತೀವಿ. ಸೊ ಈಗ ನಾನು ಅಸೆಂಡಿಂಗ್ ಆರ್ಡರ್ ಬರೀತಾ ಹೋದರೆ ಚಿಕ್ಕ ಸಂಖ್ಯೆ 33 ಇದೆ, 33ರಿಂದ ಸ್ಟಾರ್ಟ್ ಮಾಡಿ 99 ದೊಡ್ಡ ಸಂಖ್ಯೆ ತನಕ ಬರ್ಕೊಳ್ಳೋದು. ಈ ಎಲ್ಲ ಸಂಖ್ಯೆಗಳನ್ನು ಬರ್ಕೊಂಡು ಮಧ್ಯದ ಸಂಖ್ಯೆ ಏನಾಗಿರುತ್ತೆ, ಮೀಡಿಯನ್ ಆಗಿರುತ್ತೆ. ಮಧ್ಯಾಂಕ ಅಂದರೆ ಮಧ್ಯ ಬರೋ ಸಂಖ್ಯೆ. ಸೊ ಮಧ್ಯೆ ಎಷ್ಟು ಬರುತ್ತೆ ಅಂತ ನೋಡಿದರೆ ನೋಡಿ 33, 99 ಆ ಕಡೆ ಒಂದು ಈ ಕಡೆ ಒಂದು ಸಂಖ್ಯೆಗಳನ್ನು ನೀವು ಈ ರೀತಿ ಕ್ಯಾನ್ಸಲ್ ಮಾಡ್ತಾ ಬಂದರೆ ನಿಮಗೆ ಸುಲಭವಾಗಿ ಮಧ್ಯೆ ಇರೋ ಸಂಖ್ಯೆ ಸಿಗುತ್ತೆ, ಯಾವುದು 58. ಹಾಗಾಗಿ 58 ಸರಿಯಾದ ಉತ್ತರ ಆಗುತ್ತೆ 38ನೇ ಪ್ರಶ್ನೆಗೆ. ಓಕೆನಾ ಮಕ್ಕಳೇ. ಸೊ ನೆಕ್ಸ್ಟು 39ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋಣ ಈಗ. ಸೊ ಈಗ 39ನೇ ಪ್ರಶ್ನೆ ಹೇಳುತ್ತೆ, ದ ಮೀನ್ 13.5 x and 15.5 is 16.0, then the value of x is 13.5 x ಮತ್ತು 15.5 ಈ ಸಂಖ್ಯೆಗಳ ಸರಾಸರಿ 16.0 ಆದರೆ ಎಕ್ಸ್ನ ಬೆಲೆ ಅಂತ ಕೇಳಿದರು. ಸೊ ನೀವಿಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಹೆಂಗೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋದು ಅಂತ ಹೇಳಿದ್ರೆ ನಾವು ಹೆಂಗೆ ಕಂಡುಹಿಡಿಬೋದಪ್ಪ ಇದನ್ನು ಅಂತ ಹೇಳಿದ್ರೆ ಸುಲಭವಾಗಿ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ 13.5 ಎಕ್ಸ್ ಮತ್ತು 15.5. ಸೊ ನಮಗೆ ಗೊತ್ತಿರುವ ಸೂತ್ರದ ಪ್ರಕಾರ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮ್ ಆಫ್ ಎಕ್ಸ್ ಬೈ ಎನ್ ಮೀನ್ ಕಂಡುಹಿಡಿಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಇದು. ಓಕೆನಾ. ಸೊ ಸರಾಸರಿ ಕಂಡುಹಿಡಿಬೇಕಾದಾಗ ಇಲ್ಲಿ ಸರಾಸರಿ ಕಂಡುಹಿಡಿಬೇಕು ಅಂದರೆ ಎಕ್ಸ್ ಸಮ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಇರುವ ಎಲ್ಲ ಸಂಖ್ಯೆಗಳನ್ನು ಕೂಡಬೇಕು. 13.5 ಪ್ಲಸ್ ಎಕ್ಸ್ ಪ್ಲಸ್ 15.5 ಡಿವೈಡೆಡ್ ಬೈ ಎನ್ ಅಂದರೆ ಎಷ್ಟು ಸಂಖ್ಯೆಗಳಿದಾವೆ ಇಲ್ಲಿ 1 2 3 ಡಿವೈಡೆಡ್ ಬೈ 3 ಮಾಡಬೇಕು. ಸೊ ಈಗ ಇದನ್ನು ನೀವು ಸಿಂಪ್ಲಿಫೈ ಹೇಗೆ ಮಾಡ್ತೀರಾ ಅಂತಂದರೆ ಎಕ್ಸ್ ಬಾರ್ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆನಾ. ಸೊ ಎಕ್ಸ್ ಬಾರ್ ಎಷ್ಟಂತೆ 16, ಸರಾಸರಿ 16 ಅಂತ ಅವ್ರು ಕೊಟ್ಟಿದ್ದಾರೆ. ಸೊ 16 ಸರಾಸರಿ ಕೊಟ್ಟಿರೋದ್ರಿಂದ ಇದೇನಾಗುತ್ತೆ 13.5 ಪ್ಲಸ್ ಎಕ್ಸ್ ಪ್ಲಸ್ 15.5 ಡಿವೈಡೆಡ್ ಬೈ 3. ಈಗ 3 ಈ ಕಡೆ ತಗೊಂಬಂದರೆ 16 ಇಂಟು 3 ಆಯಿತು. 13ವರೆ ಮತ್ತು 15ವರೆ ಕೂಡಿದರೆ ನಿಮಗೆ ಎಷ್ಟು ಬರುತ್ತೆ 23 5 28 ಒಂದು 29 ಬರುತ್ತೆ. 29 ಪ್ಲಸ್ ಎಕ್ಸ್. ಹಾಗೆಯೇ 16 3 ಮಲ್ಟಿಪ್ಲೈ ಮಾಡಿದರೆ 16 3 48 ಬರುತ್ತೆ. 29 ಈ ಕಡೆ ತಗೊಂಡು ಬಂದರೆ ಮೈನಸ್ 29 ಆಗುತ್ತೆ, ನಿಮಗೆ ಎಕ್ಸ್ನ ಬೆಲೆ ಸಿಗುತ್ತೆ. ಸೊ 48ರಲ್ಲಿ 29 ಕಳೀರಿ. ಸೊ 48ರಲ್ಲಿ 29 ಕಳೆದ್ರೆ ನಿಮಗೆ ಆ್ಯಕ್ಚುಲಿ ಏನು ಬರುತ್ತೆ ಉತ್ತರ ನೋಡಿ, 18ರಲ್ಲಿ 9 ಹೋದರೆ 9, 3 ಇದೆ 3ರಲ್ಲಿ 2 ಹೋದರೆ 1. ಸೊ ಎಕ್ಸ್ನ ಬೆಲೆ ಬಂದುಬಿಟ್ಟು 19 ಬರ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಎಕ್ಸ್ನ ಬೆಲೆ ಕಂಡುಹಿಡಿಯಕ್ಕೆ ಹೇಳಿರೋದ್ರಿಂದ ಎಕ್ಸ್ನ ಬೆಲೆ ಬಂದು 19 ಅಂತ ಸುಲಭವಾಗಿ ಬರಿಬಹುದು. ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ 40ನೇ ಪ್ರಶ್ನೆ ಏನು ಹೇಳುತ್ತೆ, ದ ಅವರೇಜ್ ಸ್ಕೋರ್ ಆಫ್ ಗರ್ಲ್ಸ್ ಇನ್ ಕ್ಲಾಸ್ 10 ಎಕ್ಸಾಮಿನೇಷನ್ ಇನ್ ಎ ಸ್ಕೂಲ್ ಈಸ್
73 and that of boys is 71. The average score in class 10 examination in that school is 71.8. The percentage of girls and boys in class 10 of the school are respectively ಅಂತ ಕೊಟ್ಟಿದ್ದಾರೆ. ಒಂದು ಶಾಲೆಯ 10ನೇ ತರಗತಿಯ ಹುಡುಗಿಯರು ಗಳಿಸಿದ ಅಂಕಗಳ ಸರಾಸರಿಯು 73 ಹಾಗೂ ಹುಡುಗರು ಗಳಿಸಿದ ಅಂಕಗಳ ಸರಾಸರಿಯು 71. ಈ ತರಗತಿಯ ಒಟ್ಟಾರೆ ಸರಾಸರಿಯು 71.8 ಆದರೆ ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆ ಶೇಕಡಾದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಆದರೆ ಈ ಒಂದು ಪ್ರಶ್ನೆಗೆ ನಾವು ಆನ್ಸರ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗತ್ತೆ, ಮುಖ್ಯವಾಗಿ ನಾವಿಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ತೊಗೊಂಡ್ರೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಅವರೇಜ್ ಸ್ಕೋರ್ ಆಫ್ ಗರ್ಲ್ಸ್ ಕೊಟ್ಟಿದ್ದಾರೆ 73, ಅಂದರೆ ಹುಡುಗಿಯರ ಸರಾಸರಿ 73. ಹಾಗೆಯೇ ಟೋಟಲ್ ಸ್ಕೋರ್ ಆಫ್ ಗರ್ಲ್ ಕಂಡುಹಿಡಿಯಕ್ಕೆ ಕೇಳಿರೋದು. ಟೋಟಲ್ ಸ್ಕೋರ್ ಆಫ್ ಗರ್ಲ್ ಏನಾಗತ್ತೆ ಅವಾಗ ಅವರೇಜನ್ನು ಇಂಟು ನಂಬರ್ ಆಫ್ ಗರ್ಲ್ಸಿಂದ ಮಲ್ಟಿಪ್ಲೈ ಮಾಡಬೇಕು, ಅವಾಗ ಒಟ್ಟು ಸ್ಕೋರ್ ಸಿಗುತ್ತೆ. ಹುಡುಗಿಯರ ಒಟ್ಟು ಅಂಕ ಸಿಗಬೇಕು ಅಂದರೆ ಒಟ್ಟು ಹುಡುಗಿಯರ ಸಂಖ್ಯೆಯಿಂದ ಅವರ ಅವರೇಜ್ ಸ್ಕೋರ್ನ ಮಲ್ಟಿಪ್ಲೈ ಮಾಡಿದ್ರೆ ಒಟ್ಟು ಅಂಕಗಳು ಸಿಗ್ತವೆ. ಹಾಗಾಗಿ ಅದನ್ನು 73 × X ಅಂತ ತಗೊಳ್ಬೋದು. ಹಾಗೆಯೇ ಅವರೇಜ್ ಸ್ಕೋರ್ ಆಫ್ ಬಾಯ್ಸು 71, ಆ್ಯಸ್ ಇಟ್ ಈಸ್ ಹುಡುಗರ ಸರಾಸರಿನೂ 71. ಅದ್ರ ಪ್ರಕಾರ ಟೋಟಲ್ ಸ್ಕೋರ್ ಆಫ್ ಬಾಯ್ಸ್ ಹುಡುಗರ ಒಟ್ಟು ಅಂಕಗಳು ಸಿಗಬೇಕು ಅಂದರೆ 71 ಇಂಟು ವೈ, ಅಂದರೆ ಇದು ಹುಡುಗರ ಸಂಖ್ಯೆ. ನಾನು ಹುಡುಗಿಯರ ಸಂಖ್ಯೆಯನ್ನು X ಅಂತ ತೊಗೊಂಡಿದ್ದೀನಿ, ಹುಡುಗರ ಸಂಖ್ಯೆಯನ್ನು Y ಅಂತ ತೊಗೊಂಡಿದ್ದೀನಿ. ಇವೆರಡನ್ನ ಕಂಡುಹಿಡಿಬೇಕು ಈಗ ನೀವು. ಆಗ ಅವರೇಜ್ ಸ್ಕೋರ್ ಆಫ್ ಕ್ಲಾಸು, ಇಡೀ ಕ್ಲಾಸ್ನ ಅವರೇಜ್ ಸ್ಕೋರ್ ಎಷ್ಟಿದೆ, 71.8 ಇದೆ. ಇದು ಯಾವುದಕ್ಕೆ ಸಮ ಇರುತ್ತೆ ಹೇಳ್ರಿ, ಹುಡುಗಿಯರ ಒಟ್ಟು ಸ್ಕೋರು ಪ್ಲಸ್ ಹುಡುಗರ ಒಟ್ಟು ಸ್ಕೋರ್ನ ಕೂಡಿಬಿಟ್ಟು ಅದನ್ನೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಎಷ್ಟರಿಂದ, ಒಟ್ಟು ಸಂಖ್ಯೆಗಳಿಂದ, ಒಟ್ಟು ಮಕ್ಕಳ ಸಂಖ್ಯೆಯಿಂದ ಡಿವೈಡ್ ಮಾಡಿದರೆ 71.8 ಬರುತ್ತೆ. ಅದನ್ನು 71.8 ಏನು ಮಾಡಬೇಕಾಗತ್ತೆ, ನಿಮಗೆ ಸ್ಕೋರ್ ಸಿಗಬೇಕು ಅಂದರೆ ಇಂಟು X + Y, ಅಂದರೆ ಹುಡುಗಿಯರ ಸಂಖ್ಯೆ ಪ್ಲಸ್ ಹುಡುಗರ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ಈ ಉತ್ತರ ಸಿಗುತ್ತೆ ನಿಮಗೆ. ಓಕೆನಾ? ಹಾಗಿದ್ರೆ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾವೇನು ತೊಗೊಳ್ಬೇಕಾಗತ್ತೆ ನೋಡಿ, ಇಲ್ಲಿ ಇದನ್ನು 73X + 71Y = 71.8X + 71.8Y ಅಂತ ಹೇಳ್ಬೋದು ಮಲ್ಟಿಪ್ಲೈ ಮಾಡಿದ್ರೆ. ಓಕೆನಾ? ಸೊ ಆಗ ಈಗ X ಒಂದು ಕಡೆಗೆ Y ಒಂದು ಕಡೆಗೆ ತಗೊಂಡ್ರೆ 73X - 71.8X ಆಗುತ್ತೆ. ಈ X ಈ ಕಡೆ ತೊಗೊಂಡು ಬಂದರೆ ಇಲ್ಲಿ 71.8Y ಇದೆ, ಇದೀ ಕಡೆ ತಗೊಂಡ್ಬಂದರೆ -71Y ಆಯಿತು. ಈಗ ಇದರಲ್ಲಿ ಇದನ್ನು ಕಳೆದ್ರೆ ನಿಮಗೆ 1.2X ಉಳಿಯುತ್ತೆ. ಈ ಕಡೆ ಕಳೆದ್ರೆ ನಿಮಗೆ ಏನು ಬರುತ್ತೆ, 0.8Y ಉಳಿಯುತ್ತೆ. ನೀವು ಇಲ್ಲಿ X ಇಲ್ಲೇ ಇಟ್ಕೊಂಡು Y ಈ ಕಡೆ ತೊಗೊಂಬಂದರೆ /Y ಆಗುತ್ತೆ. ಇಲ್ಲಿ 0.8 ಇರಲಿ, 1.2ನ ಈ ಕಡೆ ತಗೊಂಬಂದರೆ /1.2 ಆಗುತ್ತೆ. ಓಕೆನಾ ಮಕ್ಕಳ? ಸೊ ಈಗ ನೀವೇನು ಮಾಡ್ಬೋದು, ಇದನ್ನ ಡಿವೈಡ್ ಮಾಡಿದ್ರೆ, ಕ್ಯಾನ್ಸಲ್ ಮಾಡಿದ್ರೆ X/Y = ಇವೆರಡನ್ನ ಹೊಡೆದ್ರೆ ನೀವು 2ರಿಂದ ಹೊಡೆದ್ರೆ ಅಥವಾ 4ರಿಂದ ಹೊಡೆದ್ರೆ 4 2 8, 4 3 12 ಬರುತ್ತೆ. ಹಾಗಾಗಿ 2/3 ಬರ್ತಾ ಇದೆ. ಇದರ ಅರ್ಥ X/Y = 2/3 ಅಂತ. ಇದು X ಮತ್ತು Y, ಆ ಹುಡುಗಿಯರು ಮತ್ತು ಹುಡುಗರ ನಡುವೆ ಇರ್ತಕ್ಕಂತಹ ಒಂದು ಅನುಪಾತ 2/3 ಬರ್ತಾ ಇದೆ. ಇದ್ರ ಪ್ರಕಾರ 2 ಮತ್ತು 3 ಕೂಡಿದರೆ 5 ಬಂತಲ್ವಾ? ಸೊ 5 ಬಂದಿದೆ ಅಂದರೆ ಇಲ್ಲಿ ಗರ್ಲ್ಸ್ನ ಸಂಖ್ಯೆ ಬೇಕು ನಿಮಗೆ. ಗರ್ಲ್ಸ್ನ ಸಂಖ್ಯೆ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, 5ರಲ್ಲಿ ರೇಷಿಯೋ ಎಷ್ಟು ಬಂದಿದೆ, ಗರ್ಲ್ಸ್ದು 2 ಬಂದಿದೆ. ಅದನ್ನು ಪರ್ಸೆಂಟೇಜಲ್ಲಿ ಹೇಳಬೇಕಾದಾಗ ಇಂಟು 100 ಅಂತ ತೊಗೊಂಡ್ರೆ, ನಿಮಗೆ ಪರ್ಸೆಂಟೇಜಲ್ಲಿ ಕೇಳಿರೋದ್ರಿಂದ, ಶೇಕಡಾದಲ್ಲಿ ಹೇಳ್ರಿ ಅಂತ ಕೇಳಿರೋದ್ರಿಂದ ಇಂಟು 100 ಮಾಡಿದ್ರೆ 5 × 4, ಓಕೆನಾ? 5 × 20, 25 100 ಬರುತ್ತೆ. 20 × 2 ಗುಣಿಸಿದ್ರೆ 40. ಇದು ಗರ್ಲ್ಸ್ನ ಶೇಕಡ, ಗರ್ಲ್ಸ್ನ ಸಂಖ್ಯೆಯ ಶೇಕಡ 40ರಷ್ಟಿದ್ರೆ ಬಾಯ್ಸ್ ಎಷ್ಟಿರ್ತಾರೆ ಹಾಗಿದ್ರೆ 5ರಲ್ಲಿ ಎಷ್ಟು ಅನುಪಾತ ಬಂದಿದೆ, ಇಲ್ಲಿ 3. ಅದನ್ನು ಇಂಟು 100 ಮಾಡಿದ್ರೆ ಇದು ಕೂಡ ನಿಮಗೆ 3 ಮತ್ತು 20 ಗುಣಾಕಾರ ಮಾಡಿದ್ರೆ 60 ಬರ್ತಾ ಇದೆ. ಸೊ ಗರ್ಲ್ಸು 40% ಇದ್ದರೆ ಬಾಯ್ಸು 60% ಇರ್ತಾರೆ. ಇದನ್ನು ನಾವು ಶೇಕಡಾಮಾನದಲ್ಲಿ ಸುಲಭವಾಗಿ ಕಂಡುಹಿಡಿಬೋದು. ಹಾಗಾಗಿ 40% ಗರ್ಲ್ಸು, 60% ಬಾಯ್ಸ್ ಅನ್ನೋದು ಆಪ್ಷನ್ 1ರಲ್ಲಿದೆ. ಸೊ ದ್ಯಾಟ್ 40th ಕ್ವಶನ್ಗೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ? ಓಕೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿರ್ತಕ್ಕಂಥ 10 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಇದೇ NTSC ಪರೀಕ್ಷೆಗೆ, ಗಣಿತ ಪರೀಕ್ಷೆಗೆ, ಹಾಗೆ SAT ಅಂತಕ್ಕಂಥ ಒಂದು ಪರೀಕ್ಷೆ ಏನು ಬರುತ್ತೆ ಅದರಲ್ಲಿ 100 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 20 ಪ್ರಶ್ನೆಗಳು ಗಣಿತಕ್ಕೆ ಸಂಬಂಧಪಟ್ಟಂಗಿರ್ತವೆ. ಆ ಗಣಿತ ಪ್ರಶ್ನೆಗಳನ್ನು ಹೇಗೆ ಅಟೆಂಡ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲೂ ಕೂಡ ಇನ್ನೂ ಹಲವು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಸೊ ದಯವಿಟ್ಟು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.